ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಡಿಸ್ಟ್ರಿಕ್ಟ್ ಫೋಟೋಗ್ರಫಿ. ಈ ದಿನ ಒಂದು ವಿಚಾರದ ಬಗ್ಗೆ ಚರ್ಚೆ ಮಾಡೋಣ. ಆ ದಿನ ಅಂದ್ರೆ ಬಹಳ ವೈರಲ್ ಆಗ್ತಂತ ವಿಚಾರ ಒಂದು ಕಬಿನಿ ಒಂದು ಬಾಗಿನ. ಹಲವಾರು ಊಹಾಪೋಹಗಳನ್ನ ನಾವು ಕೇಳ್ತಾ ಇದೀವಿ. ಏನಂದ್ರೆ ಕಬಿನಿ ಬಾಗಿನಿ ಈ ಸರಿ ಇಲ್ಲ ಎಂದು. ಅದನ್ನ ನೋಡೋದಾದ್ರೆ ಸಿಎಂ ಸಿದ್ದರಾಮಯ್ಯ ಸಾಹೇಬರು ಜುಲೈ 30, 2025 ನಮ್ಮ KRS ಜಲಾಶಯಕ್ಕೆ ಒಂದು ಬಾಗಿನ ಅರ್ಪಣೆ ಮಾಡಿದರು. ಅದಾದ ನಂತರ ಕಬಿನಿಗೆ ಒಂದು ಬಾಗಿನ ಕಾರ್ಯಕ್ರಮ ಇದೆ ಅಂತ ನಮ್ಮ ಸ್ಥಳೀಯ ಜನರು ಅಂದ್ಕೊಂಡಿದ್ರು. ಆದ್ರೆ ಅದನ್ನ ಇಲ್ಲ ಅಂತೇಳಿ ಕೆಲವರು ಹಲವು ಊಹಾಪೋಹಗಳಿಂದ ಕಂಡು ಬಂದ ಮಾತುಗಳಲ್ಲಿ ಈ ಕಬಿನಿಗೆ ಈ ಬಾರಿ ಒಂದು ಬಾಗಿನ ಇಲ್ಲ ಅಂತ ಹೇಳ್ತಿದ್ರು. ಅದಕ್ಕೆ ಒಂದು ಸಿಹಿ ಸುದ್ದಿ ಏನಂದ್ರೆ ಇದೇ ತಿಂಗಳ 20ನೇ ತಾರೀಕು ನಮ್ಮ ಒಂದು ಕಬಿನಿ ಜಲಾಶಯಕ್ಕೆ ಬಾಗಿನ ಕಾರ್ಯಕ್ರಮ ಇದೆ ಅಂತ ಹೇಳಿ ಸರ್ಕಾರ ಒಂದು ಸುತ್ತೋಲೆಯನ್ನು ಹೊರಡಿಸಿದೆ. ಓಕೆ, ಅದೇನೇ ಆದರೂ KRS ಜಲಾಶಯದ ಒಂದು ಇತಿಹಾಸವನ್ನ ತೆಗೆದು ನೋಡಿದಾಗ 1979ರಲ್ಲಿ ಡಿ ದೇವರಾಜ ಅರಸು ಸಾಹೇಬರು ಮುಖ್ಯಮಂತ್ರಿ ಆಗಿದ್ದಾಗ ಸಂದರ್ಭದಲ್ಲಿ ಮೊದಲ ಬಾರಿಗೆ KRS ಜಲಾಶಯಕ್ಕೆ ಒಂದು ಬಾಗಿನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾರೆ. ಅಲ್ಲಿಂದ ಇಲ್ಲಿವರೆಗೂ ಹಲವಾರು ಮುಖ್ಯಮಂತ್ರಿಗಳು ನಮ್ಮ ಈ ಒಂದು ಬಾಗಿನ ಕಾರ್ಯಕ್ರಮನ ನಡೆಸಿಕೊಂಡು ಬಂದಿದ್ದಾರೆ. ಅದರಲ್ಲಿ ಹೆಚ್ಚಾಗಿ ನಮ್ಮ ಯಡಿಯೂರಪ್ಪ ಸಾಹೇಬರು 5 ಬಾರಿ ಒಂದು ಬಾಗಿನ ಕಾರ್ಯಕ್ರಮವನ್ನ ಮಾಡಿದ್ದಾರೆ. ನಮ್ಮ ಸಿದ್ದರಾಮಯ್ಯ ಸಾಹೇಬರು ಬಂದು 4 ಬಾರಿ ಇದುವರೆಗೆ ಒಂದು ಬಾಗಿನ ಕಾರ್ಯಕ್ರಮವನ್ನ ಮಾಡಿದ್ದಾರೆ. ನಾವು ಈ ಡ್ಯಾಮ್ಗಳಿಗೆ ಏಕೆ ಒಂದು ಬಾಗಿನ ಕಾರ್ಯಕ್ರಮ ಮಾಡಬೇಕು ಅಂದರೆ ಅದು ತುಂಬಿದ ಪ್ರಯುಕ್ತ ಅದಕ್ಕೆ ಒಂದು ಕೃತಜ್ಞತೆ ಮನೋಭಾವದ ರೀತಿಯಲ್ಲಿ ನಮ್ಮ ಈ ಒಂದು ಜಲಾಶಯಗಳಿಗೆ ಬಾಗಿನ ಕಾರ್ಯಕ್ರಮವನ್ನ ಅರ್ಪಿಸ್ತೀವಿ. ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಒಂದು ಡ್ಯಾಮ್ಗಳು ಪ್ರಮುಖವಾದವೆಂದ್ರೆ ಕಬಿನಿ ಮತ್ತು KRS. ಈ ಒಂದು ಜಲಾಶಯಗಳಿಗೆ ಹಿಂದಿನ ಕಾಲಗಳಿಂದಲೂ ಒಂದು ಬಾಗಿನ ಅರ್ಪಣೆ ಮಾಡ್ತಾ ಬರ್ತಾ ಇದ್ವಿ. ಈ ಬಾರಿ ಒಂದು KRS ಜಲಾಶಯಕ್ಕೆ ಈಗಾಗಲೇ ಒಂದು ಬಾಗಿನ ಕಾರ್ಯಕ್ರಮ ಮುಗಿದಿದೆ. ಇನ್ನು ಈ ತಿಂಗಳ ಅಂದ್ರೆ ಈ ಜುಲೈ ತಿಂಗಳ 20ನೇ ತಾರೀಕು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಬಂದು ಬಾಗಿನ ಅರ್ಪಿಸ್ತಾರೆ ಅಂತ ಹೇಳಲಾಗ್ತಿದೆ. ಇದೇನೇ ಆದರೂ ನಮ್ಮ ಒಂದು ಈ ಬಾಗಿನ ಒಂದು ಕಾರ್ಯಕ್ರಮ ಏನಿದೆ ನಮ್ಮ ರೈತರಿಗೆ ಸಂತೋಷದ ವಿಚಾರ. ಆದ್ರಿಂದ ಈ ಯಾವುದೇ ಊಹಾಪೋಹಗಳಿಗೆ ತಲೆ ಕೆಡಿಸ್ಕೊಳ್ಳದೆ ನಮ್ಮ ಒಂದು ಸಿದ್ದರಾಮಯ್ಯ ಸಾಹೇಬರು ಬಂದು ಈ ಬಾಗಿನ ಕಾರ್ಯಕ್ರಮ ನಡೆಸಿಕೊಳ್ತಾರೆ, ಅದರಲ್ಲಿ ಎರಡು ಮಾತಿಲ್ಲ. ಮತ್ತೆ ಈ ಒಂದು ಬಾಗಿನ 1979ರಿಂದ ನಮ್ಮ ಡಿ ದೇವರಾಜ ಅರಸು ಸಾಹೇಬರು ಅಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿವರೆಗೆ ಬಾಗಿನ ಕಾರ್ಯಕ್ರಮಗಳು ನಡೀತಾ ಬಂದಿವೆ. ಹಾಗೆ ನಮ್ಮ ಈ ಡ್ಯಾಮ್ ವಿಚಾರಕ್ಕೆ ಬರೋದಾದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಅಂದ್ರೆ ಈ ಜುಲೈ ತಿಂಗಳಲ್ಲಿ ಬಾಗಿನ ಕಾರ್ಯಕ್ರಮ ನಡೀತಿತ್ತು. ಆದ್ರೆ ವಾಡಿಕೆಗಿಂತ ಮೊದಲೇ ಮಳೆಯಾಗಿದ್ದು, ಮೊದಲೇ ಅಂದ್ರೆ ಜುಲೈ ತಿಂಗಳಲ್ಲಿ ತುಂಬಿಟ್ಟಿದ್ದ ಡ್ಯಾಮ್ಗಳು ಬಹಳ ಬೇಗ ತುಂಬಿದೆ. ಆದ್ರಿಂದ ಈ ವರ್ಷ ಅಂದ್ರೆ ಈ 2020ರಲ್ಲಿ ಬಹಳ ಬೇಗ ಒಂದು ಬಾಗಿನ ಕಾರ್ಯಕ್ರಮ ನಡೀತಾ ಇದೆ. ಒಂದು ಸಂತಸದ ವಿಚಾರ ಏನಂದ್ರೆ ನಮ್ಮ ಕಬಿನಿ ಡ್ಯಾಮ್, ನಮ್ಮ ಪ್ರಮುಖವಾಗಿ ಕಬಿನಿ ಡ್ಯಾಮ್ ವರ್ಷದಲ್ಲಿ 3 ಬಾರಿ ತುಂಬುತ್ತೆ. ಇದು ಒಂದು ನಮ್ಮ HD ಕೋಟೆ ಜನತೆ ಹೆಮ್ಮೆ ಪಡುವಂತ ವಿಚಾರ. ಅದೇನೇ ಆಗಲಿ ನಮ್ಮ ಒಂದು KRS ಮತ್ತು ಕಬಿನಿ ಜಲಾಶಯ ಹಲವಾರು ರೈತರಿಗೆ ಹಾಗೂ ಬೆಂಗಳೂರು ಮತ್ತು ಚಾಮರಾಜನಗರ, ಮಂಡ್ಯ ಇಲ್ಲಿ ಎಲ್ಲರಿಗೂ ರೈತರಿಗೂ ಒಂದು ವ್ಯವಸಾಯಕ್ಕೆ ಬಹಳ ಅನುಕೂಲವಾಗಿದೆ. ನಮಸ್ಕಾರ ಸಾರ್ವಜನಿಕರೇ, ನನ್ನ ಹೆಸರು ವೇಣುಗೋಪಾಲ್ ಅಂತೇಳಿ, HD ಕೋಟೆ ತಾಲೂಕಿನ ಸ್ಥಳೀಯ ಹೋರಾಟಗಾರರು. ನಾನು ಈ ಸಂದರ್ಭದಲ್ಲಿ ಕೆಲವೊಂದು ವಿಚಾರಗಳನ್ನ ಹೇಳಬೇಕು ಅಂತ ತಮ್ಮ ಮುಂದೆ ಬಂದಿದ್ದೀನಿ. ಇವಾಗ ಸಿದ್ದರಾಮಯ್ಯ ಸಾಹೇಬರು ಕಬಿನಿಗೆ ನಮ್ಮಲ್ಲಿ ಬಾಗಿನ ಅಂಶಕ್ಕೆ ಬರೋದು ಅನುಮಾನ ಅನ್ನೋದು ಎಲ್ಲರೂ ಕಾಡ್ತಿದ್ರು. ಕಾರಣ ಏನಪ್ಪಾ ಅಂತಂದ್ರೆ ಇವಾಗ ಈಗಾಗ್ಲೇ KRSಗೆ ಹೋಗಿ ಬಾಗಿನ ವರ್ಷಿ ವಾಪಸ್ ಆದ್ರು. ಆದ್ರೆ ಕಬಿನಿಗೆ ಬರಲ್ಲ ಒಂದು ಊಹಾಪೋಹಗಳು ಕೇಳ್ಬರ್ತಿದ್ದು. ಆದ್ರೆ ಕಬಿನಿಗೆ ಬರ್ತಿರೋ ಒಂದು ಮಾಹಿತಿ ಸಿಕ್ಕಿ ಒಂದು ಡೇಟ್ ನಿಗದಿ ಆಗಿದೆ. ತುಂಬಾ ಸಂತೋಷ ಆಗಿದೆ. ನಮಸ್ತೆ ಸ್ನೇಹಿತರೆ, ನನ್ನ ಹೆಸರು ಗಣೇಶ್ ಅಂತ, ಮೈಸೂರು ಜಿಲ್ಲೆ HD ಕೋಟೆ ತಾಲೂಕಿನ ಬಸವಾಪುರ ಗ್ರಾಮದ ನಿವಾಸಿ. ಕಬಿನಿ ಜಲಾಶಯದ ಹತ್ರ ಇರುವಂತ ಬಸವಾಪುರ ಗ್ರಾಮದ ನಿವಾಸಿಯಾಗಿದ್ದು, ವಿಶೇಷವಾಗಿ ಈ ತಿಂಗಳಲ್ಲಿ ಯಥೇಚ್ಛವಾದ ಮಳೆ ಆಗಿರೋದ್ರಿಂದ ಕೇರಳ, ವಯನಾಡಿಗೆ ಕಬಿನಿ ಜಲಾಶಯ ತುಂಬಿ ಸಂಪೂರ್ಣ ಭರ್ತಿಯಾಗಿ ಹರಿತಾ ಇದೆ. ಹೆಚ್ಚು ಹೊರ ಹರಿವು ಕೂಡ ನಿರಂತರವಾಗಿ ಹರಿತಾ ಇದೆ. ಮತ್ತೆ ಕಬಿನಿ ಜಲಾಶಯದ ಹಿನ್ನೀರಿನ ಪ್ರದೇಶದಲ್ಲಿರುವಂತಹ ಕಾಕನಕೋಟೆ ಸಫಾರಿ ತುಂಬಾ ಅದ್ಭುತವಾದ ಪ್ರಾಣಿಗಳ ಸಂಕುಲ ಹೆಚ್ಚಾಗಿರೋದ್ರಿಂದ ಸೆಲೆಬ್ರಿಟೀಸ್ ಗಳೆಲ್ಲ ತುಂಬಾ ಜನ ಬಂದೋಗ್ತಿದ್ದಾರೆ. ಡಾಲಿ ಧನಂಜಯ ಅವರಾಗಿರ್ಬೋದು, ಶಿವಣ್ಣ ಅವರಾಗಿರ್ಬೋದು, ನಮ್ಮ ಡಿ ಬಾಸ್ ಅವರು ಸುಧಾ ವರ್ಷಕ್ಕೊಮ್ಮೆ ಆದ್ರೂ ಬಂದು ಭೇಟಿ ನೀಡಿ ಕಣ್ ತುಂಬ್ಕೊಂಡು ಹೋಗ್ತಾರೆ ನಮ್ಮ ಕಾಕನಕೋಟೆ ಸಫಾರಿನ. ಮೈಸೂರಿಂದ 70 ಕಿಲೋಮೀಟರ್ ಹತ್ತಿರ ಇರುವಂತಹ ಕಾಕನಕೋಟೆ ಸಫಾರಿ ಹಚ್ಚ ಹಸುರಿಂದ ಕೂಡಿರ್ತದೆ. ಮತ್ತೆ ಈ ಸಮಯದಲ್ಲಿ ಏಪ್ರಿಲ್, ಮೇ, ಜೂನ್, ಜುಲೈನಲ್ಲಂತೂ ಬಹಳ ಹಚ್ಚ ಹಸಿರಿಂದ ಕೂಡಿರೋದ್ರಿಂದ ಸಫಾರಿಗೆ ತುಂಬಾ ಸುಂದರವಾಗಿ ಕಾಣಿಸ್ತದೆ.
ಮತ್ತೆ ಪ್ರಾಣಿ ಸಂಕುಲನು ಬಹಳ ಎಚ್ಚೆತ್ತವಾಗಿದೆ.